ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಸಂಡೇ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗೆಲ್ಲ ಇರುತ್ತೆ ನನ್ನ ಡೇ ಅಂದ್ಬಿಟ್ಟು. ಸಂಡೇನೂ ಫ್ರೀ ಇರಲ್ಲ, ಏನು ಮಾಡೋದು. ಆದರೂ ಇವತ್ತು ಸ್ವಲ್ಪ ಲೇಟಾಗೆ ಇದ್ದೆ, ಪರವಾಗಿಲ್ಲ. ಯಾರಿಗೂ ಟಿಫನ್ ಏನು ಬೇಗ ರೆಡಿ ಮಾಡೋಂಗಿರಲಿಲ್ಲ. ನಿಧಾನಕ್ಕೆ ಎದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ನೈಟ್ ಮಲಗುವಾಗ ಸ್ವಲ್ಪ ಸಬ್ಜಾ ಬೀಜ ನೆನೆಯಕ್ಕೆ ಇಟ್ಕೊಂಡಿದ್ದೆ. ಯಾಕೋ ತುಂಬಾ ಹೀಟ್ ಆದಂಗೆ ಆಗ್ತಾಯಿತ್ತು, ಕಣ್ಣೆಲ್ಲ ಉರಿ ಉರಿ ಬಂದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನೋಡಿ 8 ಅವರ್ ಆದರೂ ನೆನ್ಕೊಳ್ಬೇಕಿದು. 8 ಅವರ್ ನೆಂದ ಮೇಲೆ ಈ ಥರ ಇರುತ್ತೆ. ಇದು ಜ್ಯೂಸ್ ಜೊತೆನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಫ್ರೂಟ್ ಸಲಾಡ್ ಜೊತೆನಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಾಡಿ ಹೀಟ್ ಆದಾಗೆಲ್ಲ ಇದನ್ನ ಒಂದೊಂದು ಲೋಟ ಕುಡಿಯೋದ್ರಿಂದ ತುಂಬಾ ತಂಪಾಗುತ್ತೆ. ಎಳ್ನೀರು ಜೊತೆನೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು, ತುಂಬಾ ಒಳ್ಳೆಯದಿಲ್ಲ. ಕಲ್ಸಕ್ಕರೆ ಹಾಕ್ಕೊಂಡಾದರೂ ಕುಡಿಬೋದು. ನನ್ನ ಮಕ್ಕಳಿಗೆ ಕ್ಲಾಸ್ ಇರುವಾಗ ಲೇಟಾಗಿ ಎದ್ದೇಳ್ತಾರೆ. ಏಳಿಸಿದ್ರು ಮಮ್ಮಿ 5 ನಿಮಿಷ ಇನ್ನು 10 ನಿಮಿಷ ಅಂತ ಹೇಳ್ತಾರೆ. ಸಂಡೇ ಆದರೆ ಯಾರು ಏಳ್ಸೋದೇ ಬೇಡ, ತಾನಾಗೆ ಎದ್ದೇಳ್ಬಿಡ್ತಾರೆ. ಏನಕ್ಕೆ ಎದ್ರೆ ಅಂದರೆ ಮಮ್ಮಿ ನಿದ್ದೆ ಬರ್ತಾಯಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಡೈಲಿ ಬೇಗ ಎದ್ದಿರ್ತಾರಲ್ಲ, ಅದೇ ಅಭ್ಯಾಸದಿಂದ ಬೇಗ ಎದ್ದೇಳ್ತಾರೆ. ನಾನೇ ಸ್ವಲ್ಪ ಸಂಡೇ ದಿವಸ ಲೇಟಾಗಿ ಎದ್ದೇಳೋದು. ಎಲ್ಲರೂ ಎದ್ರು ಮಕ್ಕಳಿಗೆ ಹಾಲು ಮಾಡಿಕೊಟ್ಟು ನಮ್ಮಿಬ್ಬರಿಗೆ ಟೀ ಮಾಡಿಕೊಂಡು ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಎಲ್ಲರೂ ಸೇರಿ ಇವತ್ತು ಬೇಗ ಬೇಗ ಅಡುಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಮಾತಾಡಿಕೊಂಡು ಕೂತ್ಕೊಂಡ್ವಿ. ಹಂಗೆ ನಮ್ಮನೆಯವರು ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತೀನಿ ಕೊಡು ಅಂತ ಹೇಳಿದರು. ಹಂಗೆ ಮಿಕ್ಸಿಗೂ ಕೂಡ ರೆಡಿ ಮಾಡಿಕೊಟ್ರು. ಪಾಪ ಮನೇಲಿದ್ದರೂ ಕೂಡ ಏನಾದರೂ ಹೆಲ್ಪ್ ಮಾಡ್ತಾ ಇರ್ತಾರೆ ನನಗೆ. ಅವರೇ ಮಿಕ್ಸಿಗೆಲ್ಲ ರೆಡಿ ಮಾಡಿಕೊಟ್ರು, ಕಟ್ ಮಾಡಿ ಎಲ್ಲ ಮಾಡಿಕೊಟ್ರು. ಮಿಕ್ಸಿ ಮಾಡೋಣ ಅಂದ್ಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೆ. ಅಷ್ಟೊತ್ತು ನನ್ನ ಮಗಳು ಬಂದುಬಿಟ್ಟು ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತಂದ್ಲು. ಈ ಥರ ಕೆಲಸ ಆದರೆ ಮಾಡ್ತಾಳೆ, ಇಟ್ಕೊಳೋದು ಮಾಡೋದು. ಪಾತ್ರೆ ತೊಳಿ, ಒಂದು ಸ್ವಲ್ಪ ಕಸ ಗುಡಿಸು ಅಂದರೆ ಇವತ್ತಿನವರೆಗೂ ಒಂದು ಕೆಲಸ ಕೂಡ ಮಾಡಲ್ಲ ಅವಳು ಹಾಲು ಕುಡ್ದಿದ್ದು ಲೋಟ ಕೂಡ ಬಂದು ಸಿಂಕಿಗೆ ಹಾಕಲ್ಲ. ಆ ಥರ ಹುಡುಗಿ ಅವಳು. ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ, ಅವ್ಳು ಮಾಡಲ್ಲ. ಹಾಗೆ ಒಗ್ಗರಣೆ ಹಾಕ್ಕೊಂಡೆ. ಬೇಗ ಬೇಗ ಸ್ವಲ್ಪ ಕೆಲಸ ಆಗಲಿ ಅಂದ್ಬಿಟ್ಟು. ಲೇಟಾಯಿತು, ಟಿಫನ್ ಕೊಡಬೇಕು ಅವರಿಗೆ ಅಂದ್ಬಿಟ್ಟು. ಆಲ್ರೆಡಿ ಹಾಲು ಕಾಫಿ ಎಲ್ಲ ಕುಡ್ಕೊಂಡಿದ್ರಲ್ಲ, ಏನು ತೊಂದರೆ ಇಲ್ಲ. ನಮ್ಮ ಮನೇಲಿ ಸಂಡೇ ಆದರೂ ಸ್ವಲ್ಪ ಲೇಟೇ ಅಡುಗೆ ಎಲ್ಲ ಆಗೋದು. ಹಾಗೆ ಅಡುಗೆ ಮಾಡಿಕೊಂಡೆ. ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಕೊಂಡು ವೆಜಿಟೇಬಲ್ ಕುರ್ಮಾ ಥರ ಮಾಡಿಕೊಂಡೆ. ಕುರ್ಮಾನೂ ಅಲ್ಲ ಸಾಂಬಾರು ಅಲ್ಲ, ಆ ಥರ ಮಾಡಿಕೊಂಡೆ. ಚೆನ್ನಾಗಾಯಿತು ಸಾಂಬಾರು. ತರಕಾರಿ ಎಲ್ಲ ಹಾಕಿದ್ದು ತೋರ್ಸೋಕ್ಕಾಗಲಿಲ್ಲ, ವೀಡಿಯೋನ ಕಟ್ಟಾಗಿದೆ. ಹಂಗೆ ಈ ಕಡೆ ಮುದ್ದೆ ಮಾಡಿಕೊಂಡೆ. ನಮ್ಮನೆಯವರು ಹೇಳಿದರು ಇವತ್ತೇನು ಟಿಫನ್ ಏನು ಮಾಡೋಕ್ಕೆ ಹೋಗಬೇಡ, ಮುದ್ದೆ ಮಾಡಿಬಿಡು ಸರಿ ಹೋಗುತ್ತೆ ಅಂದ್ಬಿಟ್ಟು. ನಾವು ಟಿಫನೆಲ್ಲ ತಿನ್ನೋ ಅಷ್ಟೊತ್ತಿಗೆ ಆಲ್ರೆಡಿ 11 ಗಂಟೆ ಆಗಿತ್ತು. ಹಂಗಾಗಿ ಮುದ್ದೆನೇ ಮಾಡು, ಸುಮ್ಮನೆ ಯಾಕೆ ಮತ್ತೊಂದು ಸರಿ ಟಿಫನ್ ಮಾಡ್ಕೊಂಡು ಕೂತ್ಕೊಂತೀವಿ, ಅಡುಗೆ ಮಾಡಿದರೆ ಮಧ್ಯಾಹ್ನಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಿಕೊಂಡೆ. ಹಾಗೆ ಮಗಳು ಮೇಲೆ ಆಟ ಆಡೋಕ್ಕಂತ ಹೋದ್ಲು. ಮನೆ ಒಳಗಡೆ ಇರೋದೇ ಇಲ್ಲ, ರಜಾ ಆದರೆ ಹೋಮ್ವರ್ಕು ಕೂಡ ಮಾಡಲ್ಲ. ಸಂಜೆನೇ ಕೂತ್ಕೊಳ್ಳೋದು, ಮಧ್ಯದಲ್ಲಂತೂ ಕೂತ್ಕೊಂಡು ಬರೆಯಲ್ಲ ಅವಳು. ಓದ್ತಾಳೆ, ಬರೀತಾಳೆ, ಬಟ್ ಹೇಳಿದ ಮಾತು ಕೇಳಲ್ಲ. ಅವಳಿಗೆ ಯಾವಾಗ ಬರಿಬೇಕು ಅನಿಸುತ್ತೋ ಆವಾಗಲೇ ಬರ್ಕೊತಾಳೆ. ನಾನು ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಬಟ್ಟೆ ಮಡ್ಚೋಣ. ಒಂದು ಬಟ್ಟೆ ತೆಗಿಯೋಕ್ಕೆ ಹೋಗಿ ನನ್ನ ಮಗ ಎಲ್ಲ ಬಟ್ಟೆ ಕೆಳಗಡೆ ಹಾಕಿದ್ದ. ಬೀರುವಿಂದ ಫುಲ್ಲು ಬಟ್ಟೆಗಳೆಲ್ಲ ಬಿದ್ದಿತ್ತು. ಹಾಗೆ ಬಟ್ಟೆ ಮಡ್ಚ್ಕೊಂಡು ನನ್ನ ಬ್ಲೌಸ್ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು. ತೆಗೆದು ಯಾವಾಗ ಬೇಕಂದ್ರೆ ಅವಾಗ ತೆಗೆದು ಹಾಕೆಲ್ಲ ಆ ಕಡೆ ಈ ಕಡೆ ಆಗಿತ್ತು. ಹಂಗಾಗಿ ಎಲ್ಲ ಬಟ್ಟೆಗಳೆಲ್ಲ ಸ್ವಲ್ಪ ಮಡ್ಚಿಟ್ಕೊಳ್ಳೋಣ ಅಂತ ಮಡ್ಚಿಟ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿತ್ತು. ಒಂದು ತೆಗೆದ್ರೆ ಬೀರುನಲ್ಲಿ ನೋಡಿ ಎಲ್ಲ ಬಿದ್ದೋಗುತ್ತೆ. ಹಾಗಾಗಿ ಫುಲ್ಲು ಬೀರು ತೆಗೆದುಬಿಟ್ಟು ಕ್ಲೀನಾಗಿ ಮಡ್ಚಿಟ್ಟಿದ್ದೀನಿ. ಈ ಥರ ಇರೋದು ಒಂದೇ ವಾರ. ಏನಾದರೂ ತೆಗಿಬೇಕು, ಅವನಿಗೇನಾದ್ರು ಬೇರೆ ಬಟ್ಟೆ ಬೇಕು ಅಂದರೆ ಎಲ್ಲ ತೆಗೆದು ಕೆಳಗಡೆ ಬಿಸಾಕ್ತಾನೆ. ಆಮೇಲೆ ಅದು ಮಡ್ಚೋದಕ್ಕೆ ನನಗೆ ಒಂದು ದಿವಸ ಫುಲ್ಲು ಬೇಕಾಗುತ್ತೆ. ಹಂಗಾಗಿ ಇವತ್ತು ನಾನು ಇಂಪಾರ್ಟೆಂಟು ಮಾತ್ರ ಇದರೊಳಗಡೆ ಇಟ್ಟು ಬೇರೆ ಎಲ್ಲ ಇನ್ನೊಂದು ಡೈಲಿ ಯೂಸ್ ಮಾಡೋಕ್ಕೆ ಕಬಡಿಗೆ ಇಟ್ಕೊಟ್ಟಿದ್ದೀನಿ. ಹಾಗೆ ಅಕ್ಕಿ ತಂದಿದ್ನಲ್ಲ ಮೊನ್ನೆ ಸೊಸೈಟಿಯಿಂದ, ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮನೇಲಿದ್ದರೆ ಏನಾದರೂ ಒಂದು ಕೆಲಸ ಡೈಲಿ ನನಗೆ ಕೆಲಸ ಇದ್ದೇ ಇರುತ್ತೆ. ಇಂಥ ದಿವಸ ಫ್ರೀ ಇರ್ತೀನಿ ಅನ್ನೋ ಥರ ಏನಿರಲ್ಲ. ನಾನು ಡ್ಯೂಟಿಗೆ ಹೋಗುವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಹೋಗ್ತಾಯಿದ್ದೆ. ಆದರೆ ಇಷ್ಟೊಂದು ಕೆಲಸ ಇರುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಮನೇಲಿದ್ದರೆ ಕೆಲಸನೇ ಮುಗಿಯಲ್ಲ. ಅದೇ ಡ್ಯೂಟಿಗೆ ಹೋಗ್ತಾಯಿದ್ರೆ ಕೆಲಸ ಆಟೋಮೆಟಿಕ್ಕಾಗಿ ಬೇಗ ಬೇಗ ಆಗುತ್ತೆ. ಆದರೆ ಮನೇಲೇ ಇರ್ತೀನಿ ಡೈಲಿ, ಆದರೆ ಕೆಲಸ ಮಾತ್ರ ತುಂಬಾ ಲೇಟ್ ಆಗುತ್ತೆ. ಯಾವಾಗಿನ ಕೆಲಸ ಯಾವಾಗಲೂ ಮಾಡೋ ಥರ ಆಗುತ್ತೆ. ಹಂಗಾಗಿ ಮೋಸ್ಟ್ಲಿ ಡ್ಯೂಟಿಗೆ ಹೋಗೋದೇ ಆರಾಮಿರುತ್ತೆ ಅನಿಸುತ್ತೆ. ಅದಕ್ಕೆ ಹಿಂದಿನವರೆಲ್ಲ ಹೇಳೋದು ಅತ್ತೆ ಮಾವ ಜೊತೆಯಲ್ಲಿರಬೇಕು, ಏನಾದರೂ ಸ್ವಲ್ಪ ಹೆಲ್ಪಿಗೆ ಆಗ್ತಾರೆ ಅಂತ. ನಮ್ಮ ಅತ್ತೆ ಮಾವ ಅಮ್ಮ ಅಪ್ಪ ಎಲ್ಲ ಊರಲ್ಲಿದ್ದಾರೆ. ನಮಗೆ ನಾವೇ ಎಲ್ಲ ಮಾಡ್ಕೊಬೇಕು. ಏನು ಮಾಡೋದು, ಹೊರಗಡೆ ಇದ್ದೀವಿ ಅಂದಮೇಲೆ ಮಾಡಲೇಬೇಕಲ್ವಾ. ನಮ್ಮದೇ ತಾನೇ ತಪ್ಪು. ನಾವೆಲ್ಲರನ್ನ ಬಿಟ್ಟು ಹೊರಗಡೆ ಇರ್ತೀವಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಯಾರಾದರೂ ಅಷ್ಟೇ, ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಹಾಗೆ ತುಂಬಾ ಲೇಟ್ ಆಗೋಯಿತು. ನಮ್ಮನೆಯವ್ರಿಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಬರ್ತೀನಿ ಅಂದ್ಬಿಟ್ಟು ಸ್ನ್ಯಾಕ್ಸ್ ಮಾಡ್ಕೊಂಬಂದರು. ಕಡಲೆ ಬೀಜನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಈ ಥರ ಮಾಡ್ಕೊಬಂದಿದ್ರು. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಇಷ್ಟ ಆಯಿತು. ಪಾಪ ಅವರು ಬೆಳಗ್ಗೆಯಿಂದನೂ ನೋಡ್ತಾಯಿದ್ರು, ಇಷ್ಟೊಂದು ಕೆಲಸ ಮಾಡ್ತಾಳಲ್ವ ಅಂದ್ಬಿಟ್ಟು ಅವರಿಗೆ ಬೇಜಾರಾಗಿದೆ. ಹಾಗಾಗಿ ಅವರೇ ಸ್ನ್ಯಾಕ್ಸ್ ಮಾಡ್ಕೊಬಂದು, ಆಯಿತು ನೀನು ಕೆಲಸ ಮಾಡ್ಕೊಂಡು ನಾನು ನಿಧಾನ ತಿನ್ನಿಸ್ತೀನಿ, ನಾನು ತಿಂತೀನಿ ನಿನಗೂ ತಿನ್ನಿಸ್ತೀನಿ ಅಂದ್ಬಿಟ್ಟು ಮಕ್ಕಳಿಗೂ ಮಾಡಿಕೊಟ್ಟು
ಅವ್ರಿಗೂ ಮಾಡ್ಕೊಂಡು ನನಗೂ ತಿನ್ನಿಸಿದ್ರು. ಈ ಥರ ಇತ್ತು ನನ್ನ ಡೇ, ಫುಲ್ ಡೇ ಇದೇ ಥರ. ಆಲ್ರೆಡಿ ಟೈಮ್ ನೋಡಿ 5 ಗಂಟೆ ಆಯಿತು. ಬೇಗ ಬೇಗ ಕೆಲಸ ಮಾಡ್ಕೊ, ಸ್ವಲ್ಪ ಸಂತೆ ಕಡೆ ಹೋಗ್ಬರೋಣ ಅಂತ ಹೇಳಿದರು. ಹಾಗಾಗಿ ಬೇಗ ಬೇಗ ಮಾಡಿಕೊಂಡೆ. ಹಾಗೆ ನನ್ನ ಮಗಳು ಏನೋ ಆಟ ಆಡ್ತೀನಿ ಮಮ್ಮಿ, ಟ್ರೆಂಡಿಂಗ್ ಇದೆ ಇದು ಅಂದ್ಬಿಟ್ಟು ಬಾಟಲ್ಗೆ ಹೋಲ್ ಮಾಡಿಕೊಂಡು ಫುಲ್ಲು ನೀರು ತುಂಬಿಸ್ಕೊಂಡು ಆಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದಾಳೆ. ಹೋಗಿ ಕ್ಯಾಮ್ರಾ ಮೇಲೆ ಆನ್ ಮಾಡಿಕೊಂಡು ನೋಡಿ ಯಾವ ಥರ ಆಟ ಆಡ್ತಾಳೆ ಅಂದ್ಬಿಟ್ಟು. ಯಾವುದೇ ಟ್ರೆಂಡಿಂಗ್ ಇರುತ್ತೆ ಎಲ್ಲ ಅವಳು ಟ್ರೈ ಮಾಡಬೇಕು ನೋಡಿ. ಈ ಥರ ಬಾಟ್ಲಿಗೆಲ್ಲ ಹೋಲ್ ಮಾಡಿಕೊಂಡು ಫುಲ್ಲು ಮೈ ಚಂಡಿ ಮಾಡ್ಕೊಂಡು ಬಂದಳು. ಆಮೇಲೆ ನಾವು ಆಯಿತು, ಟೈಮ್ ಆಯಿತು, ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಸಂತೆ ಕಡೆ ಹೋಗ್ಬರೋಣ ಅಂದ್ಬಿಟ್ಟು ಸಂತೆಗೆ ಹೊರಟ್ವಿ. ಸ್ವಲ್ಪ ತರಕಾರಿ ಎಲ್ಲ ತರೋಕ್ಕಿತ್ತು, ಚಿಕ್ಕ ಪುಟ್ಟದ ರೇಷನ್ ಎಲ್ಲ ಸ್ವಲ್ಪ ತರಬೇಕಿತ್ತು. ಹಾಗಾಗಿ ಸಂತೆಗೆ ಹೋದ್ವಿ. ಟೈಮ್ ಆಲ್ರೆಡಿ 7 ಗಂಟೆ ಆಯಿತು. ನಮ್ಮ ಕಡೆ ಭಾನುವಾರ ಸಂತೆ ಇರುತ್ತೆ, ಇಲ್ಲಿ ನಮ್ಮ ಏರಿಯಾ ಸಂತೆ ಇದೆ. ಹಾಗಾಗಿ ಎಲ್ಲ ತಗೊಂಡು ಚೆನ್ನಾಗಿತ್ತು. ಎಲ್ಲ ಫ್ರೆಶ್ ಆಗಿರುತ್ತೆ ತರಕಾರಿ, ಬಟ್ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಫ್ರೆಶ್ ಆಗಿರಬೇಕಂದ್ರೆ ದುಡ್ಡು ಕೊಡಲೇಬೇಕು. ಚೆನ್ನಾಗಿತ್ತು. ನಾನು ಸ್ವಲ್ಪ ತರಕಾರಿ ತೊಗೊಂಡೆ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಸುಮ್ಮನೆ ಬೆಳಗಿಂದ ಮನೆಯಲ್ಲೇ ಇದ್ವಲ್ಲ, ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಹಂಗೆ ತೊಗೊಂಡು ಸ್ವಲ್ಪ ಏನೇನು ಬೇಕಲ್ಲ ತೊಗೊಂಡು ಬಂದ್ವಿ. ಹಂಗೆ ಬರ್ತಾ ಕಡಲೆಬೀಜ ತೊಗೊಂಡು ಬಂದಿದ್ವಿ. ಕಡಲೆಬೀಜ ಬೇಯಿಸಿದೆ. ಚಿಕ್ಕ ಕಡಲೆಬೀಜ ತುಂಬಾ ಟೇಸ್ಟ್ ಇರುತ್ತೆ, ಚಿಕ್ಕದಾದರೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ಥರ kg 100 ರೂಪಾಯಿ ಅಂತ ಹೇಳಿದರು. ಹಾಗಾಗಿ 2 kg ತೊಗೊಂಡು ಬಂದ್ವಿ. ನಾನು ಒಂದು 3/4 kg ಅಷ್ಟು ಬೇಯಿಸಿದೆ. ಎಲ್ಲರೂ ಮನೇಲಿರುವಾಗ ಬೇಯಿಸಿದರೆ ಒಳ್ಳೆಯದು, ಎಲ್ಲರೂ ಒಟ್ಟಿಗೆ ಇರ್ತಾರೆ, ತಿನ್ನೋಕ್ಕೆ ಸರಿ ಆಗುತ್ತೆ. ಇಲ್ಲಾಂದರೆ ಒಬ್ಬರಿದ್ದರೆ ಒಬ್ಬರಿಲ್ಲ, ಮಕ್ಕಳಿದ್ರೆ ಅವರಿರಲ್ಲ, ಅವರಿದ್ದರೆ ಮಕ್ಕಳಿರಲ್ಲ. ಹಾಗೆ ನನ್ನ ಮಗಳು ಕ್ಲೇ ಬೇಕು ಮಮ್ಮಿ, ನಾನು ಗಣೇಶ ಹಬ್ಬಕ್ಕೆ ಗಣೇಶ ಮಾಡಬೇಕು ಅಂದ್ಬಿಟ್ಟು ಕ್ಲೇ ತೊಗೊಂಡ್ಲು. ಕ್ಲೇ ಬಂದಾಗಲೇ ಓಪನೇ ಮಾಡಾಯಿತು. ಏನಾದರೂ ಒಂದು ತೊಗೊಳ್ತಾ ಇರ್ತಾಳೆ ನೋಡಿ. ಕ್ಲೇ ಓಪನ್ ಮಾಡಾಯಿತು. ಅದಕ್ಕೆ ಏನೇನೋ ತೊಗೊಂಡು ಅದ್ರ ಜೊತೆ ಬಂದಿದೆ, ಕ್ಲೇ ಜೊತೆ. ನೋಡೋಣ ಏನೇನು ಮಾಡ್ತಾಳೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಂಗೆ ಸ್ವಲ್ಪ ಮನೆಗೆ ಬರ್ತಾ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಯಾವುದಾದ್ರು ಖಾಲಿ ಆಗಿತ್ತು ಅದು ಮಾತ್ರ ತೊಗೊಂಡು ಬಂದು ಎಲ್ಲ ಹಾಕಿಟ್ಕೊಂಡೆ ಬಾಕ್ಸಿಗೆ. ಜಾಸ್ತಿ ಏನು ತೊಗೊಂಡು ಬರಲಿಲ್ಲ, ಸಿಂಪಲ್ಲಾಗಿ ಏನೇನು ಬೇಕಂತ ತಂದ್ಕೊಂಡು ಎಲ್ಲ ಬಾಕ್ಸಿಗೆ ಹಾಕಿಟ್ಕೊಂಡೆ. ನಮಗೆ ಜಾಸ್ತಿ ಬಾದಾಮಿ ಗೋಡಂಬಿ ಜಾಸ್ತಿ ಬೇಕಾಗುತ್ತೆ. ಗೋಡಂಬಿನ ನಾನು ಗ್ರೇವಿ ಮಾಡುವಾಗೆಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಮಕ್ಕಳು ಕೂಡ ಬಾದಾಮಿಗಿಂತ ಗೋಡಂಬಿನ ಇಷ್ಟಪಡ್ತಾರೆ. ಸ್ನ್ಯಾಕ್ಸ್ ಏನಿಲ್ಲ ಅಂದರೆ ಒಂದು ಬೌಲಿಗೆ ಹಾಕ್ಕೊಟ್ರೆ ತಿನ್ಕೊತಾರೆ. ಏನು ಖಾಲಿಯಾಗಿತ್ತು ಅದು ಮಾತ್ರ ತೊಗೊಂಡು ಬಂದ್ವಿ. ಯಾಕಂದರೆ ಇಲ್ಲೇ ಇರುತ್ತೆ, ಯಾವಾಗ ಬೇಕಂದ್ರೆ ಅವಾಗ ತೊಗೊಳ್ಬೋದು. ಸುಮ್ಮನೆ ಸ್ಟಾಕ್ ಇಟ್ಕೊಳೋದು ಏನಕ್ಕೆ ಅಂದ್ಬಿಟ್ಟು ನಾವು ಜಾಸ್ತಿ ತಗೊಳ್ಳಲ್ಲ. ಇವತ್ತಿಗೆ ಇಷ್ಟೊಂದು ಕೆಲಸ ಆಯಿತು. ಟೈಮ್ ಅಲ್ಲಿಗೆ 9 ಗಂಟೆ ಆಯಿತು ನೈಟ್. ಇವಾಗ ನನ್ನ ಸಂಡೇ ಫುಲ್ ಡೇ ಈ ಥರ ಇತ್ತು. ಮನೆಯವರೆಲ್ಲರೂ ಒಟ್ಟಿಗೆ ಇದ್ವಿ. ಒನ್ ಡೇ ಫುಲ್ಲು ಚೆನ್ನಾಗಿ ಕಳೆದೋಯ್ತು. ತುಂಬ ಖುಷಿ ಆಯಿತು. ನಮ್ಮ ಮನೆಯವರು ಸಂಡೇ ಕೂಡ ಒಂದೊಂದು ದಿವಸ ಹಾಫ್ ಡೇ ಹೋಗಿ ಬರ್ತಾರೆ, ಆದರೆ ಇವತ್ತು ಫುಲ್ ಡೇ ನಮ್ಮ ಜೊತೆನೇ ಇದ್ದರು. ಮಕ್ಕಳ ಜೊತೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ದಯವಿಟ್ಟು ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಾದರೂ ನನ್ನ ಹಳೆ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ, ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.